ನನಗೆ ಮಂಚ ಕೊಟ್ಟಿದ್ದಾರೆ ಕೆಳಗಡೆ. ಯಾಕೆ ಅಂತಂದರೆ ನನಗೆ ಎನಿ ಟೈಮ್ ಮೇಲತ್ತಿ ಇಳಿಯೋಕ್ಕೆ ಹೆವಿ ಆಗುತ್ತೆ, ಬೇಕು ಅಂದರೆ ಇಲ್ಲೇ ನೀವು ಮಲ್ಕೋಬೋದು ಅಂತಂದೇಳಿ ಇಲ್ಲೊಂದು ಮಂಚ ಹಾಕ್ಕೊಟ್ಟಿದ್ದಾರೆ, ಇರೋದನ್ನ ಕೊಟ್ಟಿದ್ದಾರೆ. ಆಮೇಲೆ ಒಂದು ಟ್ರಂಕ್ ಇದೆ, ಈ ಒಂದು ಹಟ್ಟೆಲ್ಲ ಟ್ರಂಕ್ ಇದೆ. ಯಾಕೆ ಅಂತಂದರೆ ಬಾತ್ರೂಮ್ ಅದಕ್ಕೆ ಬಾಗ್ಲಿಲ್ಲ, ತಣ್ಣೀರು ಕಂಡ್ರಿ, ಬಿಸಿನೀರಿಲ್ಲ. ಎನಿ ಟೈಮ್ ಯಾವಾಗಾದರೂ ನಾವು ಸ್ನಾನ ಮಾಡ್ಬೋದು, ತಣ್ಣೀರು ಸ್ನಾನ ಅಷ್ಟೇ. ಇಲ್ಲಿ ಯಾವಾಗಾದರೂ ಸ್ನಾನ ಮಾಡ್ಬೋದು. ಓಪನ್ ಏರಿಯಾ ಕಣ್ರಿ ಇದು. ಇಲ್ಲೆಲ್ಲ ಸುತ್ತಲೂ ಇದಷ್ಟೇ ಕವರ್ ಇರುತ್ತೆ, ಒಂದೊಂದು ಗುಡಿಸ್ಲಿಗೆ ಒಂದೊಂದು ಇರುತ್ತೆ. ಇಲ್ಲೇನು ತೊಂದರೆ ಇರಲ್ಲ. ಈ ಕರ್ಟನ್ ಈ ಥರ ಅಡ್ಡ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ನನಗೆ ರೂಮ್ ಕೊಟ್ಟಿದ್ದಾರಲ್ಲ, ನನ್ನ ಬ್ಯಾಗೆಲ್ಲ ಒಳಗಡೆ ಇಟ್ಟಿದ್ದೀನಿ. ರೂಮ್ ಹೇಗಿದೆ ಅಂತ ನೋಡೋಣ. ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಬನ್ನಿ ಒಳಗಡೆ. ನನಗೆ ಮಂಚ ಕೊಟ್ಟಿದ್ದಾರೆ ಕೆಳಗಡೆ. ಯಾಕೆ ಅಂತಂದರೆ ನನಗೆ ಎನಿ ಟೈಮ್ ಮೇಲತ್ತಿ ಇಳಿಯೋಕ್ಕೆ ಹೆವಿ ಆಗುತ್ತೆ, ಬೇಕು ಅಂದರೆ ಇಲ್ಲೇ ನೀವು ಮಲ್ಕೋಬೋದು ಅಂತಂದೇಳಿ ಇಲ್ಲೊಂದು ಮಂಚ ಹಾಕ್ಕೊಟ್ಟಿದ್ದಾರೆ, ಇರೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಬೆಡ್ಡು ಜೊತೆ ಬೆಡ್ ಕವರು, ಬೆಡ್ಶೀಟು, ಸೊಳ್ಳೆ ಪರದೆ ಎಲ್ಲದೂ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲದೂ ಕೂಡ ರೆಡಿ ಮಾಡಿ ಅವರೇ ಕೊಟ್ಟಿದ್ದಾರೆ. ಮೇಲೆ ಕೂಡ ಒಂದಿದೆ, ಅಲ್ಲಿ ಕೂಡ ಕವರ್ ಮಾಡಿಟ್ಟಿದ್ದಾರೆ, ಧೂಳು ಆಗಬಾರ್ದು ಅಂತ. ಇಲ್ಲಿ ನೋಡಿ, ಇಲ್ಲಿ ಸೊಳ್ಳೆ ಪರದೆ ಇದೆ. ಬೇಕಂದರೆ ಇದನ್ನು ಕೂಡ ಓಪನ್ ಮಾಡಿಕೊಂಡು ನಾವು ಇಲ್ಲಿ ಇದು ಬೆಡ್ ಇದೆ, ಇದು ಬೆಡ್ಡು ಕೂಡ ಇದೆ. ಇಲ್ಲಿ ಬೆಡ್ಡು, ಪಿಲ್ಲೋ ಇದೆ, ಬೆಡ್ಶೀಟ್ ಇದೆ. ಆಮೇಲೆ ಒಂದು ಟ್ರಂಕ್ ಇದೆ, ಈ ಒಂದು ಹಟ್ಟೆಲ್ಲ ಟ್ರಂಕ್ ಇದೆ. ಯಾಕೆ ಅಂತಂದರೆ ನಮ್ಮ ಕೆಲವೊಂದು ಐಟಮ್ಸ್ನ ಇಟ್ಟರೆ ಅದರಲ್ಲಿ ಏನೇ ಒಂದು ಇಲಿ ಬರ್ಬೋದು, ಜಂಡಿಗೆ ಬರ್ಬೋದು, ಸೇರ್ಕೊಳಂಗಿಲ್ಲ. ಐಟಮ್ಸ್, ತಿನ್ನೋ ಐಟಮ್ಸ್ ಇಟ್ಕೋಬೋದು, ತಿನ್ನೋ ಐಟಮ್ಸ್ ಇಡೋಂಗಿಲ್ಲ ಆಚೆ. ಇಲ್ಲಿ ಇಟ್ಬಿಟ್ರೆ ಇಲ್ಲಿ ಜಂಡಿಗೆ ಬಂದು ಹಾಳಾಗುತ್ತೆ. ಕಾಡಲ್ವಾ ಇದು, ಇಲ್ಲಿ ಜಂಡಿಗೆ ಬಂದು ಹಾಳು ಮಾಡ್ಬೋದು ಅಂತ ಒಂದು ಟ್ರಂಕು ಕೂಡ ಇದೆ. ಆಮೇಲೆ ಅಲ್ಲೊಂಥರ ಸ್ಟೇಜ್ ಥರ ಇದೆ, ಅಲ್ಲಿ ಕೂಡ ಸೂಟ್ ಕೇಸ್ ಅದೆಲ್ಲ ಅಲ್ಲೇ ಇಡ್ಬೋದು. ನನ್ನ ಸೂಟ್ ಕೇಸು ನೋಡಿ, ಸೂಟ್ ಕೇಸ್ ತಂದಿರೋದನ್ನ ಇಲ್ಲೇ ಇಡಬೇಕು ಅಂತೇನಿಲ್ಲ, ಅಲ್ಲಿ ಕೂಡ ಇಡ್ಬೋದು, ಬಟ್ಟೆಗಳು ಇಡ್ಬೋದು. ಒಂದು ಸ್ಟೇಜ್ ಥರ ಇದೆ ಇಲ್ಲಿ, ಇಲ್ಲೇ ಕುತ್ಕೊಳಕ್ಕೂ ಸಹ ಅನುಕೂಲ ಥರ ಇದೆ, ಸ್ಟೇಜ್ ಥರ ಇದೆ, ಚೆನ್ನಾಗಿದೆ ಇಲ್ಲಿ ಅಲ್ವಾ. ಇದು ಗುಡಿಸ್ಲು ನನಗೆ ತುಂಬ ಇಷ್ಟ ಆಯ್ತಪ್ಪ, ತುಂಬ ಖುಷಿ ಆಯಿತು ನನಗೆ ಈ ಥರ ಗುಡಿಸ್ಲು. ಈ ಗುಡಿಸ್ಲಲ್ಲಿ ನಾನು 1 ವರ್ಷ ಇರಬೇಕಲ್ಲ, ಅನುಭವ ಮುಂದೆ ಏನು ಅನ್ನಿಸ್ತಾ ಇದೆ ಅಂತ ನೋಡೋಣ. ಅಂಥ ಒಂದು RCC ಬಿಲ್ಡಿಂಗು ಅಥವಾ ನಮ್ಮ ಊರಿನ ಎಲ್ಲ ಜನರ ಮಧ್ಯೆ ಇದ್ದಿದ್ದಕ್ಕೂ ಈ ಒಂದು ಪರಿಸರದ ಮಧ್ಯೆ ಇರೋದಕ್ಕೂ ಯಾವ ರೀತಿ ಚೇಂಜಸ್, ನಮ್ಮ ಭಾವನೆಗಳು ಹೆಂಗಾಗುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಮತ್ತು ಬಾತ್ರೂಮ್ ಬೇರೆ ಇದೆ, ಅದನ್ನು ನೋಡೋಕೆ ಹೋಗೋಣವಾ. ಬಾತ್ರೂಮ್ ಅದಕ್ಕೆ ಬಾಗಿಲಿಲ್ಲ, ಆದರೆ ಅವರೇ ಒಂದು ಬೆಡ್ಶೀಟ್ ಹಾಕಿದ್ದಾರೆ. ಈ ಥರ ನೋಡಿ, ಈ ಥರ ಕ್ಲೋಸ್ ಮಾಡೋದಿಲ್ಲ, ಕ್ಲೋಸ್ ಮಾಡೋದು ಈ ಥರ ಬೆಡ್ಶೀಟ್ ಹಾಕಿದ್ದಾರೆ. ಇದು ಬಾತ್ರೂಮ್ ಒಳಗಡೆ ನಾವು ಹೋಗೋದು. ಇಲ್ಲಿ ಬಕೆಟ್ಸ್ ಕೊಟ್ಟಿದ್ದಾರೆ, ಅವರು ಮಗ್ಗು ಕೊಟ್ಟಿದ್ದಾರೆ, 2 ಬಕೆಟ್ಸ್ ಇದೆ ಆಲ್ರೆಡಿ. ಇದು ನೋಡಿ, ಒಂದು ಸೋಪ್ ಆಯಿಲ್ ಅಂತಾರೆ ಇದಕ್ಕೆ, ಬಯೋ ಎಂಜೈಮಿಂದ ಮಾಡಿದ್ದಾರೆ. ನಿಂಬೆಹಣ್ಣು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಮೆಲ್. ಇದು ತುಂಬ ಚೆನ್ನಾಗಿದೆ. ನಿಂಬೆಹಣ್ಣು, ಇನ್ನಿತರ ಒಂದು ಗುಲಾಬಿ ದಳ ಅದೆಲ್ಲ ಯೂಸ್ ಮಾಡಿರ್ಬೋದು ಮೇ ಬಿ ಅನಿಸುತ್ತೆ. ಎಲ್ಲ ನ್ಯಾಚುರಲ್ ಥಿಂಗ್ಸಿಂದ ಮಾಡಿರೋದು ಇದು, ಬಯೋ ಎಂಜೈಮಿಂದ. ಆಮೇಲೆ ಸೋಪಿನ ಪುಡಿನೇ ಕೊಟ್ಟರು ಅವರು. ಒಂದು ಕೇಕು, ಸೋಪ್ ಕೇಕು ಕೊಡ್ತಾರೆ. ಪುಡಿ ನಾನು ಸದ್ಯದಲ್ಲೇ ಒಂದು ಡಬ್ಬ ಇತ್ತು, ಅಲ್ಲಿ ಹಾಕ್ಕೊಂಡೆ ನಾನು. ಈ ಡಬ್ಬದಲ್ಲಿ ಈ ಥರ ಪೌಡರ್ ಇದೆ. ಇದು ಕೂಡ ಕೆಮಿಕಲ್ಸ್ ಇಲ್ಲ ಇದರಲ್ಲಿ, ಹಾನಿ ಆಗಲ್ಲ, ಪರಿಸರಕ್ಕೆ ಹಾನಿ ಆಗಬಾರ್ದು. ನಾವು ಸ್ನಾನ ಮಾಡಿದ ನೀರು ಗಿಡ ಮರಗಳಿಗೆ ಹೋಗುತ್ತೆ, ಗಿಡಗಳಿಗೆ ಹಾನಿ ಆಗಬಾರ್ದಲ್ವಾ. ಅದಕ್ಕೆ ಸೋಪ್ ಆಯಿಲ್ಲು, ಸೋಪಿನ ಪೌಡ್ರು ಮತ್ತು ಸೋಪ್ ಕೇಕು ಕೂಡ ಕೊಡ್ತಾರೆ ಅವರು. ಒಂದು ಕೇಕ್ 3 ಕೂಡ ಯಾವುದಕ್ಕೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಇರ್ತಾವ. ಅವರವೇ ಯೂಸ್ ಮಾಡ್ತಾ ಇದ್ದೀವಿ ನಾವು. ಮತ್ತು ಪೇಸ್ಟು ಕೂಡ ಇದೆ ಅವ್ರದ್ದು. ಅವು ಪೇಸ್ಟ್ ಅಂದರೆ ಹೆಂಗೆ ಗೊತ್ತಾ, ಪೌಡರ್, ಅದು ಪೇಸ್ಟ್ ಅಲ್ಲ, ಪೌಡರ್ ಇದೆ. ಆ ಟೂತ್ ಪೌಡರು ಅದು ಕೂಡ ಲವಂಗ ಅದರಿಂದ ಮಾಡಿರೋದಂಥದ್ದು ಅವರೇ ಹೇಳಿದ್ದು. ಅದು ಕೂಡ ನಾವು ಪೌಡರ್ನ ಯೂಸ್ ಮಾಡೋದು ಡೈಲಿ. ನಿಮ್ಮದೇ ಮಾಡಬೇಡ್ರಿ, ನಮ್ದು ಮಾಡಿರಿ ಅಂತ ಅವ್ರು ಹೇಳಿದ್ರಿ. ಎಲ್ಲ ಅವ್ರದ್ದೇ ಇರುತ್ತೆ ಕಣ್ರಿ. ಇಲ್ಲಿ ಬೆಡ್ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಊಟ ಇರ್ಬೋದು, ಸೋಪ್ ಇರ್ಬೋದು, ಆಯಿಲ್ ಇರ್ಬೋದು, ಎಲ್ಲದೂ ಅವ್ರದ್ದೇ. ಸೋಪ್ ಆಯಿಲ್ ಎಲ್ಲದೂ ಅವ್ರದ್ದೇ ಇರುತ್ತೆ. ಈ ರೀತಿ ಎಲ್ಲ ಅವ್ರದ್ದೇ ನಾವು ಉಪಯೋಗಿಸೋದ್ರಿಂದ ಪರಿಸರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಭಾವನೆ ಅವ್ರದ್ದು. ಇನ್ನೊಂದು, ಸ್ನಾನ ಮಾಡಲಿಕ್ಕೆ ಅಷ್ಟೇ ಇದು ಯೂಸ್ ಆಗುತ್ತೆ. ಈ ಬಾತ್ರೂಮ್ ಅಂದರೆ ಸ್ನಾನ ಮಾಡೋದು. ಇಲ್ಲಿ ನಲ್ಲಿ ಕೊಟ್ಟಿದ್ದಾರೆ ನನಗೆ. ಇಲ್ಲಿ ನೋಡಿ, ತಣ್ಣೀರು ಕಂಡ್ರಿ, ಬಿಸಿನೀರಿಲ್ಲ. ಎನಿ ಟೈಮ್ ಯಾವಾಗಾದರೂ ನಾವು ಸ್ನಾನ ಮಾಡ್ಬೋದು, ತಣ್ಣೀರು ಸ್ನಾನ ಅಷ್ಟೇ. ಇಲ್ಲಿ ಯಾವಾಗಾದರೂ ಸ್ನಾನ ಮಾಡ್ಬೋದು. ಓಪನ್ ಏರಿಯಾ ಕಣ್ರಿ ಇದು. ಇಲ್ಲೆಲ್ಲ ಸುತ್ತಲೂ ಇದಷ್ಟೇ ಕವರ್ ಇರುತ್ತೆ, ಒಂದೊಂದು ಗುಡಿಸ್ಲಿಗೆ ಒಂದೊಂದು ಇರುತ್ತೆ. ಇಲ್ಲೇನು ತೊಂದರೆ ಇರಲ್ಲ. ಈ ಕರ್ಟನ್ ಈ ಥರ ಅಡ್ಡ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು ನೋಡಿ. ಈ ಥರ ಬಿಡೋದಷ್ಟೇ ಕರ್ಟನ್. ಇದನ್ನು ಕ್ಲೋಸ್ ಮಾಡೋದಪ್ಪ, ಕ್ಲೀನ್ ಆಗುತ್ತೆ ನೋಡಿ ಅಲ್ವಾ. ಈ ಥರ ನಾವು ಇಲ್ಲೇ ಸ್ನಾನ ಮಾಡೋದು. ಓಪನ್ ಏರಿಯಾದಲ್ಲಿ ಸ್ನಾನ ಮಾಡೋದು ಇದೊಂಥರ ಬೇರೆ ಡಿಫ್ರೆಂಟ್ ಅನುಭವನೇ ಬರುತ್ತೆ ಅಂತ ನನಗನ್ಸುತ್ತೆ. ಓಕೆ, ಖುಷಿ ಆಗ್ತಾ ಇದೆಯಪ್ಪ ಸದ್ಯಕ್ಕಂತೂ. ಇದೆಲ್ಲ ನೋಡಿಬಿಟ್ಟು ಎಲ್ಲ ವಿಭಿನ್ನವಾಗಿದೆ, ಒಂಥರ ಡಿಫ್ರೆಂಟ್ ಇದೆ ಅಲ್ವಾ.
ಅದಕ್ಕೆ ನನಗೂ ಏನನ್ಸುತ್ತೋ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಬನ್ನಿ ಹೋಗೋಣ. ನನ್ನ ರೂಮಿಗೆ ಕನ್ನಡಿ ಕೂಡ ಇದೆ ರೀ. ನಾನು ಸಾಮಾನು ತಂದಿರೋದೆಲ್ಲ ಈ ಥರ ನಾನೇ ದಾರದಲ್ಲಿ ಕಟ್ಬಿಟ್ಟು ಅಲ್ಲಿಗೆನ ಸಾಮಾನುಗಳು ಇಟ್ಕೊಂಡಿದ್ದೀನಿ ಅರ್ಜೆಂಟಿಗೆ. ಕ್ಲಾಕು ಬೇಕಲ್ವಾ, ಮನೆಯಿಂದಲೇ ತಂದಿದ್ದೆ. ಕ್ಲಾಕು ಇಟ್ಕೊಂಡಿದ್ದೀನಿ, ಆಯಿಲ್ ಕ್ಲಾಕ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೆ. ನೋಡಿ ಕನ್ನಡಿ ಇದೆ ನನಗೆ. ಇಲ್ಲೇ ನಾವು ರೆಡಿಯಾಗಿ ಹೋಗ್ಬೋದು. ಚೆನ್ನಾಗಿದೆ, ಇದೊಂಥರ ನನಗೆ ಖುಷಿ ಆಗ್ತಾಯಿದೆ. ಬೆಡ್ಡು ಕೂಡ ನಾವು ಇಲ್ಲಿ ಕುತ್ಕೋಬೋದು, ಆರಾಮಾಗಿ ರಾತ್ರಿ ಮಲ್ಕೋಬೋದು. ಈ ರೀತಿ ಇದೆ, ಚೆನ್ನಾಗಿದೆ ನನಗೆ ಅನಿಸ್ತಾ ಇದು. ಓಕೆ, ಕೊನೆಯವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನನ್ನ ಈ ಹೊಸ ಮನೆ ಅರಣ್ಯ ಜೀವನ ಹೇಗನ್ನಿಸ್ತು ಕಮೆಂಟ್ ಮಾಡ್ತೀರಾ? ಅಲ್ಲದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಿಯಪ್ಪ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನೊಂದಿಗೆ ಇಷ್ಟು ತನಕ ಇದ್ದಿದ್ದಕ್ಕೆ ತುಂಬ ಖುಷಿ ಆಯಿತು. ತುಂಬ 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 ಧನ್ಯವಾದಗಳು.